ಶಮೀಮ್ ಮೈನುದ್ದೀನ್ ಜಕ್ಲಿ, ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಮೈನಾರಿಟಿ ವಿಭಾಗ. ಇಂದು ನಾವು ಬಳ್ಳಾರಿ ಡಿಸಿಸಿ ವತಿಯಿಂದ ಪಹಲ್ಗಾಮ್ನಲ್ಲಿ 2 ದಿವಸದ ಹಿಂದೆ ನಡೆದಂತ ಘೋರ ಕೃತ್ಯವನ್ನು ಖಂಡಿಸಿ, ಯಾಕಂದ್ರೆ ಅಲ್ಲೇ ಪ್ರವಾಸಿಗರು ಅತ್ಯಂತ ಬಹಳ ಸಂಖ್ಯೆಯಿಂದ ಅಲ್ಲೇ ಪ್ರವಾಸೋದ್ಯಮಕ್ಕೆ ಹೋಗ್ತಾರೆ. ಪಹಲ್ಗಾಮ್ ಅಂದ್ರೆ ಒಂದು ಸ್ವರ್ಗ ಇದ್ದಂಗ, ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಅಂತಾರಲ್ಲೇ ಅಂತ ಒಂದು ಪ್ಲೇಸ್. ಈಗ ಬೇಸಿಗೆ ರಜೆ ಇದ್ದರಿಂದ ಎಲ್ಲ ಕಡೆಯಿಂದ, ಎಲ್ಲ ಪ್ರದೇಶದಿಂದ, ರಾಜ್ಯದಿಂದ ಅಲ್ಲೇ ವಿದೇಶದವರು, ಭಾರತೀಯರು ಎಲ್ಲರೂ ಹೋಗ್ತಾರ. ಅಲ್ಲಿ ಹೋದಾಗ ಅಲ್ಲಿ ನಮ್ಮ ಕೇಂದ್ರ ಸರ್ಕಾರ ಏನ್ ಮಾಡಾಕತ್ತೈತಿ ಅನ್ನೋ ಒಂದ್ ಕ್ವಶನ್ ಬರ್ತೈತಿ. ಯಾಕಂತಂದ್ರ ಕೇಂದ್ರ ಸರ್ಕಾರಲಿಂತ್ರ ಅದು ಬಾರ್ಡರ್ ಐತಿ, ಎಲ್ಲಿ ಪಾಕಿಸ್ತಾನ ಬಾರ್ಡರ್ ಐತಿ. ಉಗ್ರಗಾಮಿಗಳು ಆರಾಮಾಗಿ ಅಲ್ಲಿ ಬರುವಂತ ಎಲ್ಲ ಅವಕಾಶಗಳು ಅದಾವ. ಅವಾಗ ಕೇಂದ್ರ ಸರ್ಕಾರ ಏನ್ ಮಾಡಾಕತ್ತೈತಿ, ಭದ್ರತೆ ಎಲ್ಲೈತಿ. ಕಲಮನ್ನ ನಾವು ತೆಗಿದ್ದಾಗಿಂದ ಬಹಳಷ್ಟು ಕಾಶ್ಮೀರ ಉನ್ನತವಾಗೈತಿ, ಬಹಳಷ್ಟು ಡೆವಲಪ್ ಆಗಿದೆ ಅಂತಂತಾರ. ಇದೇ ಡೆವಲಪ್. ಇಲ್ಲಿ ಎಷ್ಟು 27 ಜನ ಅವರಿಗೆ ಗುಂಡಕ್ಕಿ ಕೊಂದಾರಂತಂದ್ರ ನಮ್ಗ ಈಗ ಆರಾಮಾಗಿ ಹೊರಗಿನವ್ರು ಉಗ್ರವ್ರು ಯಾವಾಗ ಬೇಕಾದ್ರೂ ಯಾವ ಪ್ರದೇಶಕ್ಕೂ ಬರ್ಬಹುದು. ಅದನ್ನ ಖಂಡಿಸಿ ಅವರೆಲ್ಲ ಮಾಸೂಮ್ ಇನ್ನೋಸೆಂಟ್ ಪ್ರವಾಸಿಗರು, ಅವ್ರಿಗೆ ಅನ್ಕೊಂಡಿದ್ದೇ ಇಲ್ಲ, ಅವ್ರು ನೋಡಕಂತ ಹೋದವ್ರು ಅಲ್ಲಿ ಹೆಣಾಯಕ್ ಬಂದಾರಂತಂದ್ರ ಇದು ಬಹಳ ಒಂದು ಹೇಳಲಾರ್ದಂತ ಅನ್ಯಾಯ ಮತ್ತು ಕೃತ್ಯ. ಇದನ್ನ ನಾವು ಖಂಡಿಸ್ತೀವಿ. ಒಂದು ನಿರ್ಧಾರ ಮಾಡ್ಕೊಂಡು ಎಲ್ಲರೂ ನಾವ್ ಎಚ್ಚೆತ್ತಬೇಕು. ನಾವು ಐತಲ್ಲ ಭಾರತ್ ಮಾತೆಗೆ ಜಯ ಅನ್ಬೇಕು. ನಾವಿಲ್ಲೆಲ್ಲರೂ ಹಿಂದೂ ಮುಸ್ಲಿಮ್ಸ್ ಅಂತ ಹೇಳಿ ಸೌಹಾರ್ದತೆಯಿಂದ ಇದೀವಿ. ಆ ಸೌಹಾರ್ದತೆಯನ್ನು ಕೆಡಿಸುವಂತ ಈ ಮನಸ್ಥಿತಿಯನ್ನು ಅವ್ರು ತಂದಿದ್ರು ಇದು ಸಕ್ಸಸ್ ಆಗೋಲ್ಲ. ಎಷ್ಟೋ ಜೀವ ಹೋಗ್ಯಾವ. ಅದಕ್ಕ ನಾವು ಇವತ್ತಿನ ದಿವಸ ಶ್ರದ್ಧಾಂಜಲಿ ಅರ್ಪಿಸಿ. ಭಾರತ ದೇಶದಲ್ಲಿ ಇವತ್ತು ಆಗಿರೋ ಅನ್ಯಾಯ ನೋಡಿದ್ರೆ ಹಿಂದೂ ಮುಸಲ್ಮಾನು ಬಾಯಿ ಅಕ್ಕ ತಂಗಿಯದು ಅಣ್ಣ ತಮ್ಮಂದಿರ ತರ ಇದ್ವಿ ನಾವು ಭಾರತ ದೇಶದಲ್ಲಿ. ಇವತ್ತು ಉಗ್ರ ಇದರಲ್ಲಿ ನಮ್ಮ ಭಾರತೀಯರು 27 ಜನ ಬಲಿಯಾಗಿ ಗುಂಡಿಟ್ಟು ಸಾಯಿಸಿದ್ದಾರೆ. ಅದೇ ಇದಕ್ಕಾಗಿ ಇವತ್ತೆಲ್ಲ ನಾವು ರ್ಯಾಲಿ ಮಾಡಿರೋದು. ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನಾವೆಲ್ಲರೂ ಕಲಿತು ಅವ್ರ ಬಗ್ಗೆ ಇನ್ನು ಮುಂದೆ ಈ ತರ ಆಗ್ಬಾರ್ದು. ಅವ್ರು ಏನಾದ್ರು ಸಿಕ್ಕಿದಾರಂದ್ರೆ ಪ್ರತಿ ಒಂದು ಕಡೆಗೆ ಗುಂಡು ಇಟ್ಟು ಅವ್ರನ್ನ ಕೊಲೆ ಮಾಡೋವರೆಗೆ ಸಮಾಧಾನವಾಗಿ ನಮ್ಮ ಭಾರತ ದೇಶದವರು ಯಾರು ಮಲಗಲ್ಲ. ಯಾಕಂದ್ರೆ ಇದು ಉಗ್ರ ಹೋರಾಟ. ಅದಕ್ಕೆ ನಾವು ಹೆಚ್ಚಾಗಿ ನಾವು ಮಾಡಾಕ ನಾವು ರೆಡಿ ಇದೀವಿ. ಇದು ಸೂರ್ಯ ನ್ಯೂಸ್ ಕನ್ನಡ.